ಪ್ರಕೃತಿ ಎಂಬುದು ವಿಸ್ಮಯಗಳ ಆಗರ. ಈ ನಿಸರ್ಗದಲ್ಲಿ ಹಲವಾರು ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅಂಶಗಳು ಕೂಡಿದ್ದು, ಸಂಸ್ಕಾರಯುತವಾದಂತಹ ಬುದ್ಧಿಜೀವಿಗಳಿಂದ ಮಾತ್ರ ಸಕಾರಾತ್ಮಕ ಅಂಶಗಳನ್ನು ಶ್ರೇಷ್ಠ ನೆಲೆಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಆದರೂ ಪ್ರಕೃತಿಯ ತರತಮ ಧೋರಣೆ ಸಹಜವಾದುದು. ಒಂದೆಡೆ ಬೃಹತ್ ಪರ್ವತವಿದ್ದರೆ ಮತ್ತೊಂದೆಡೆ ಮಧ್ಯಮ ಪ್ರಮಾಣದ ಬಂಡೆ ಮತ್ತು ಮತ್ತೆಲ್ಲೋ ಪುಟಾಣಿ ಕಲ್ಲು. ಅತ್ತ ಭೋರ್ಗರೆದ ಸಮುದ್ರ, ಇತ್ತ ಸದ್ದಿಲ್ಲದೆ ಲಯ ಹಿಡಿಯುವ ತೊರೆ. ಕಾನನದ ನಡುವಲ್ಲಿ ನೆಲೆ ನಿಂತ ತಿಳಿನೀರು. ಗಗನಚುಂಬಿ ಮರಗಳು, ಅದರ ಬುಡದಲ್ಲೇ ಕುರುಚಲು ಗಿಡಗಳು. ಯಾರಿಗೂ ತಲೆ ಕೆಡಿಸಿಕೊಳ್ಳದ ಗರಿಗೆ. ಇಂತಹ ವೈರುಧ್ಯಗಳು ಪ್ರಕೃತಿಯ ಅವಿಭಾಜ್ಯ ಅಂಗವಾದ ಮನುಕುಲ ಬದುಕಿನಲ್ಲೂ ಸಹ ಸ್ವಾಭಾವಿಕದಲ್ಲಿ ಸ್ವಾಭಾವಿಕವಾಗಿ ನಡೆದು ಬಂದಿದೆ. ಬದುಕಿನುದ್ದಕ್ಕೂ ನಗುವ ಹೊಳೆವ ಹಲ್ಲಿನ ಜನರ ನಡುವೆ ಮುರುಟಿದ ಜನರ ಕುಳಿಬಿದ್ದ ಬದುಕು. ಇಂತಹ ವೈರುಧ್ಯಗಳ ಸಮೀಪಿಸುವ ಮೊದಲೇ ಎಚ್ಚೆತ್ತ ಪ್ರಜ್ಞಾವಂತರ ಗುಂಪು ಸಾಂಸ್ಥಿಕ ಸ್ವರೂಪ ಪಡೆಯುತ್ತಲೇ ಬಿಇಟಿ ಸಂಸ್ಥೆಯಾಯಿತು. Bangalore Environment Trust is a 30-year-old organization. It was founded in 1987 by Mr. Zafar Fateh Ali, a very well-known environmentalist. He moved to Bangalore in 1972. I came to Bangalore in 1974, and this movement called Bangalore Green and Clean was started to make sure that Bangalore doesn't go the same way as Bombay. Many eminent personalities of Bangalore like Professor Satish Dhawan, Professor Radhakrishnan of the Raman Research Institute, and Mohan Bopaya and Urmila Devi and quite a few others, we all formed the initial group of Bangalore Environment Trust. In fact, as a result of the activity of Zafar Fateh Ali and his advocacy, the Karnataka Preservation of Trees Act was passed in 1976. Therefore, if one is to summarize the objectives of Bangalore Environment Trust, it is advocacy with the government and the law-making authorities to preserve, conserve and enhance the quality of life in Bangalore by preserving greenery, its water bodies and its unique environment. ಜೀವನ ಪ್ರೀತಿಯನ್ನು ಧ್ಯೇಯವಾಗಿರಿಸಿಕೊಂಡಿರುವ ಪಿಇಟಿಯು ನಗುವನ್ನು ಹಂಚುವ ಕೆಲಸದ ಭಾಗವಾಗಿ ನೆಲಮೂಲ ಚಿಕಿತ್ಸೆಯನ್ನು ಒಳಗೊಂಡಂತೆ ದೈಹಿಕ ದೃಢತೆಗಾಗಿ ಯೋಗ, ಮಾನಸಿಕ ಸ್ವಾಸ್ಥ್ಯತೆಗಾಗಿ ಧ್ಯಾನ, ಹೊರ ಜಗತ್ತಿನ ಅನಾವರಣಕ್ಕಾಗಿ ವಿಹಾರ, ಸಂಚಾರ, ಒಟ್ಟಾರೆಯಾಗಿ ಪ್ರಕೃತಿಯ ಮಧ್ಯೆ ಚೇತನಾವಸ್ಥೆಗಳನ್ನು ರೂಪಿಸುವ ಕೈಂಕರ್ಯದಲ್ಲಿ ಬಿಇಟಿ ನಿರತವಾಗಿದೆ. ಹಾಡಿಗೆದೆಯು ಮಿಡಿಯುವಾಗ ಬೇಡವಾದ್ಯದಬ್ಬರ, ಮೌನದಲ್ಲಿ ತಾನೇ ಮೂಡಿಬಹನು ಚಂದಿರ ಎಂಬಂತೆ ಯಾವುದೇ ಪ್ರಚಾರದ ಅಪೇಕ್ಷೆ ಇಲ್ಲದೆ ನಿವೃತ್ತಿ ಹೊಂದಿದ ವಯೋವೃದ್ಧರು ಈ ಬಿಇಟಿ ಸಂಸ್ಥೆಯನ್ನು ಸ್ಥಾಪಿಸಿದರು. ಅರಣ್ಯ ವಿಶ್ವಮಾತೆ ಅಂದರೆ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಜ್ಞಾನ ಮತ್ತು ಆರೋಗ್ಯ ಎಲ್ಲನೂ ಒದಗಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದೈವಿಕ ವ್ಯವಸ್ಥೆ ಇರುವುದು ಅರಣ್ಯ. ಒಂದು ಶಾಲೆಗೆ ಹೋಗಿದ್ದೆ ನಾನು, ಈ ಸ್ಪೆಷಲ್ ಚಿಲ್ಡ್ರನ್ ಶಾಲೆಗೆ. ಆ ಮಕ್ಕಳ ಜೊತೆಯಲ್ಲಿ ಮಾತಾಡ್ತಾ ಇರುವಾಗ ಅವರ ಒಂದು ನಾನು ಅರಣ್ಯದ ಒಂದು ವಿವರಣೆ ಕೊಡುವಾಗ ಅವ್ರಿಗೆ ಭಾಳ ಖುಷಿ ಆಯಿತು. ಒಂದು ಮಕ್ಕದಲ್ಲಿ ಒಂದು ಕಳೆ ಬಂತು. ಆಮೇಲೆ ನನಗೆ ಅದನ್ನೇ ತಲೆಯಲ್ಲಿತ್ತು. ಆಮೇಲೆ ನಮ್ಮ
ಬೆಂಗಳೂರು ಎನ್ವೈರ್ಮೆಂಟ್ ಟ್ರಸ್ಟಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಮಾತಾಡುವಾಗ ಏನಾದರೂ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಚರ್ಚೆಗೆ ಬಂದಾಗ ಇದನ್ನು ಸಲಹೆ ಮಾಡಿದೆ. ಅದು ಎಲ್ಲರೂ ಒಪ್ಪಿಕೊಂಡು ಅದನ್ನು ಪ್ರಾರಂಭ ಮಾಡಿದ್ವಿ. ಜಾಗತೀಕರಣದ ಪ್ರಸ್ತುತ ಸಂದರ್ಭದಲ್ಲಿಯೂ ಅತ್ಯಾಧುನಿಕ ವೈದ್ಯಕೀಯ ವ್ಯವಸ್ಥೆಗೆ ಪರ್ಯಾಯವಾಗಿ ನೆಲಮೂಲದ ಚೈತನ್ಯಶೀಲ ಚಿಕಿತ್ಸೆಯನ್ನು ಬಹಳವಾಗಿ ನಂಬಿರುವ ಬಿಇಟಿಯು ವಿಶೇಷ ಚೇತನಗಳನ್ನು ಪ್ರಕೃತಿಯ ನಡುವೆ ಹಕ್ಕಿಯಂತೆ ಹಾರಬಿಡುವ, ಆ ನಿಷ್ಕಲ್ಮಶ ಮನಸ್ಸುಗಳನ್ನು ಹೂವಿನ ಜೊತೆಯಲ್ಲೇ ಬಿರಿಯಲು ಬಿಡುವ, ಚಿಟ್ಟೆ ಚಕೋರಿಗಳೊಂದಿಗೆ ಬೆರೆಯಲು ಬಿಡುವ ವಿಸ್ತಾರದಾಗಸ ತರಂಗದ ನಡುವೆ ಚೈತನ್ಯಶೀಲತೆಯ ಅನಂತತೆಯ ನಿರ್ಮಾಣವನ್ನು ವಿನ್ಯಸ್ತಗೊಳಿಸಿದೆ. ಇಕೋ ಥೆರಪಿ ಪ್ರೋಗ್ರಾಮು ಇದರಲ್ಲಿ ಭಾಳಷ್ಟನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಮೊದಲನೇದು ಗ್ರೀನ್ ಎಕ್ಸಸೈಸು. ಗ್ರೀನ್ ಎಕ್ಸಸೈಸ್ನಲ್ಲಿ ಹೇಗೆ ಗಿಡ ಬೆಳೆಯುತ್ತೆ, ಬೀಜ ಹೇಗೆ ಮೊಳಕೆ ಬರುತ್ತೆ, ಬೇರು ಹೇಗೆ ಬರುತ್ತೆ, ಕಾಂಡ ಹೇಗೆ ಬರುತ್ತೆ, ಎಲೆ ಹೇಗೆ ಬರುತ್ತೆ, ಹೂವು ಕಾಯಿಗಳು ಹೇಗಾಗುತ್ತೆ, ಇದೆಲ್ಲನೂ ಮಕ್ಕಳಿಗೆ ಹೇಳ್ತಾ ಬಂದಿದ್ದೀವಿ. ಹಾಗೆಯೇ ಆ ಗಿಡನ ಅದನ್ನು ಹೇಗೆ ಪಾಟ್ ಮಾಡಬೇಕು, ಮತ್ತು ಪಾಟ್ ಮಾಡಿದ ಗಿಡನ ಹೇಗೆ ನೀರು ಹಾಕಬೇಕು, ಹೇಗೆ ಬೆಳೆಸಬೇಕು ಅನ್ನೋದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಬೇಕಾದಷ್ಟು ನ್ಯಾಚುರಲ್ ಎಕ್ಸಸೈಸ್ಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಮೊದಲನೇದಾಗಿ ಯೋಗದ ಜೊತೆಗೆ ಡ್ಯಾನ್ಸ್ ಥೆರಪಿ ಮಾಡಿದ್ದೀವಿ. ಕಲರ್ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅರೋಮಾ ಥೆರಪಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹಾಗೆಯೇ ಮ್ಯೂಸಿಕ್ ಥೆರಪಿ, ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸು, ಹೀಗೆ ಭಾಳಷ್ಟು ನ್ಯಾಚುರಲ್ ವ್ಯಾಯಾಮಗಳು ಏನೇನಿದೆ, ಮಕ್ಕಳ ವಿಕಾಸಕ್ಕೆ ಏನೇನು ಬೇಕಾಗುತ್ತೆ ಅದಷ್ಟು ಉಪಯೋಗಿಸ್ಕೊಂಡಿದ್ದೀವಿ. ಈ ಪ್ರೋಗ್ರಾಮ್ ಮಾಡುವಾಗ ಮಕ್ಕಳಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಜೊತೆಗೆ ಇಂಕ್ವಿಸಿಟ್ನೆಸ್ಸು ಇಂಪ್ರೂವ್ ಆಯಿತು, ಮತ್ತು ಇನಿಷಿಯೇಟಿವು ತುಂಬ ಚೆನ್ನಾಗಿ ಡೆವಲಪ್ ಆಯಿತು. ಹೇಗೆ ಅಂದರೆ ಯಾವ ಮಕ್ಕಳು ನಾಚ್ಕೊಂತಿದ್ರು, ಯಾವ ಮಕ್ಕಳು ಏನನ್ನು ಕೇಳೋದಕ್ಕೆ ಹೆಸಿಟೇಟ್ ಮಾಡ್ತಿದ್ರು, ಅಂಥ ಮಕ್ಕಳುಗಳು ನಾನು ಕತೆ ಹೇಳ್ತೀನಿ, ನಾನು ಪೇಂಟಿಂಗ್ ಮಾಡ್ತೀನಿ, ನನಗೆ ಬಹುಮಾನ ಕೊಡಿ ಅಂತ ಕೇಳೋ ಮಟ್ಟಕ್ಕೆ ಬಂದರು. ವಿದ್ಯಾಕಾಶಿಯ ನಡುವೆ ಸಸ್ಯಕಾಶಿಯೊಂದು ಸಮೃದ್ಧವಾಗಿ ಹರಡಿ 51 ಗಣಗಳ ಚರಕವನವಾಗಿದೆ. ವಿವಿಧ ಪ್ರಭೇದಗಳ ವೃಕ್ಷಗಳು, ಗಿಡಮೂಲಿಕೆಗಳು, ತರುಲತೆಗಳಿಂದ ಕೂಡಿರುವ ಚರಕವನವು ಬಿಇಟಿಯ ವಿಶೇಷ ಚೇತನಗಳ ಬಾಳಿಗೆ ಸದಾ ಪತ್ರಹರಿತ್ತಾಗಿ ಪರಿಣಮಿಸಿದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ವಿಶೇಷವಾದ, ಪ್ರಪಂಚದಲ್ಲಿ ಒಂದು ಎಲ್ಲಿಯೂ ಕಾಣದಲ್ಲೇ ಇರತಕ್ಕಂಥ ಒಂದು ಔಷಧಿ ಸಸ್ಯ ಉದ್ಯಾನವನ್ನು ಮಾಡಿದ್ದೀವಿ. ಅದಕ್ಕೆ ಹೆಸರು ಚರಕವನ ಅಂತ. ಈ ಚರಕವನ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವರ ಕನಸಿನ ಕೂಸು. 2002ನಲ್ಲಿ ಈ ಔಷಧಿ ಉದ್ಯಾನವನವನ್ನು ನಾವು ಸ್ಟಾರ್ಟ್ ಮಾಡಿದ್ವು. ಇದರ ಮೂಲ ನಾವು ಚರಕ ಸಂಹಿತ ಅಂತ ಒಂದು ಆಯುರ್ವೇದ ಗ್ರಂಥ ಇದೆ, ಸುಮಾರು 3000 ವರ್ಷಗಳ ಹಿಂದೆ ಬರೆದ ಗ್ರಂಥ. ಆ ಗ್ರಂಥದಲ್ಲಿ ಔಷಧಿ ಸಸ್ಯಗಳನ್ನು ರೋಗಗಳ ಆಧಾರದ ಮೇಲೆ ವಿಂಗಡಿಸಿದ್ದಾರೆ. ಈಗ ಉದಾಹರಣೆಗೆ ಜ್ವರ ಅಂತ ಬಂದರೆ ಆ ಜ್ವರಕ್ಕೆ ಬೇಕಾದ ಒಂದು 10 ಸಸ್ಯಗಳನ್ನು ಬೆಳೆದು ಅದನ್ನು ಒಂದು ಗಣ ಅಂತ ಮಾಡಿದ್ದಾರೆ. ಹಾಗೆ ಈ ಚರಕವನ ಅನ್ನೋದೊಂದಿದೆ. ಇದರಲ್ಲಿ ನಾವು 50 ಗಣಗಳಿವೆ. ಒಂದೊಂದು ಗಣದಲ್ಲೂ ಒಂದೊಂದು ರೋಗಕ್ಕೆ ಬೇಕಾದ 10 ಸಸ್ಯಗಳನ್ನು ಬೆಳೆದಿದ್ದೀವಿ. ಈ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಹುಶಃ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬಯೋಡೈವರ್ಸಿಟಿ ಪಾರ್ಕ್ನ ಶುರು ಮಾಡಬೇಕು ಅಂತ ಹೊರಟ್ವಿ. ಅಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ಬೆಳೆಸಿದ್ದೀವಿ. ಹಾಗೂ ಸುಮಾರು 550 ವಿವಿಧ ರೀತಿಯ ಪ್ರಭೇದಗಳನ್ನು ಕೂಡ ನೀವು ಅಲ್ಲಿ ಕಾಣಬಹುದು. ಇದು ಸಮಾಜಕ್ಕೆ ಏನಾದ್ರು ಉಪಯೋಗ ಆಗುತ್ತಾ ಬರೀ ಅಥವಾ ಶೋ ಪೀಸ್ ಆಗುತ್ತಾ ಅಂತ ನೋಡಿದ್ವಿ. ಹಾಗನ್ಸಿದ್ದು ಎಲ್ಲರೂ ಒಂದಷ್ಟು ಸಮಾಜಮುಖಿಯಾಗಿ ಕೆಲಸ ಆಗಲಿ ಅಂದಾಗ ಈ ಆಟಿಸಮ್ ಮಕ್ಕಳನ್ನ ಕರ್ಕೊಂಡ್ಬಂದು ಸುಮಾರು 1 ವರ್ಷ ಕಾಲ ಹೋದ ವರ್ಷ ನಾವು ಚರಕವನದಲ್ಲಿ ಅವ್ರನ್ನ ಆಟ ಆಡ್ಲಿಕ್ಕೆ ಬಿಟ್ಟು ಅವ್ರ ಜೊತೆ ಕತೆ ಹೇಳಿ ಅವ್ರ ಜೊತೆ ಹಾಡುಗಳನ್ನ ಹಾಡಿಸಿ ಅವರು ಅಲ್ಲೇ ಸಂಭ್ರಮಿಸುವಂಥ ಒಂದು ಕೆಲಸ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದು ಇದು ಬರೀ ಆ ಮಕ್ಕಳಿಗೆ ಸಂತೋಷ ಆಗುತ್ತೆ, ಅವರ ಬುದ್ಧಿ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಆ 1 ವರ್ಷದ ಡಾಟಾನ ಸ್ವಲ್ಪ ಅನಲೈಸ್ ಮಾಡಿದಾಗ ಒಂದಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತು ನಮ್ಮ ಕೆಲಸ. ಅದನ್ನು ಯಾಕೆ ಇನ್ನೊಂದು ವರ್ಷ ಮುಂದುವರಿಸಬಾರ್ದು ಅಂತ ಹೇಳಿ ಈಗ
ಪ್ರತಿ ತಿಂಗಳು 3ನೇ ಶನಿವಾರ ಚರಕವನದಲ್ಲಿ ಈ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀವಿ. ಮೂಲವನ್ನು ಮರೆತ ಮರವನ್ನು ತಬ್ಬಿರುವ ಬಳ್ಳಿಗೆ ಮೈ ತುಂಬ ಹೂ ಹಣ್ಣುಗಳು. ಇದನ್ನು ಕಂಡ ಮಕ್ಕಳ ಮೊಗದಲ್ಲಿ ಸಂತಸದ ನಗೆ ಹೊನಲುಗಳು. ಮಧುವ ಹೀರಲು ಬರುವ ಚಿಟ್ಟೆಗಳ ಕಂಡಾಗ ತಮಗೂ ರೆಕ್ಕೆ ಬೇಕೆಂಬ ಆಹ್ಲಾದದಲ್ಲಿ ಮುಳುಗುವ ಮಕ್ಕಳು ಸಸಿಗೆ ನೀರೆರೆದು ಪ್ರಕೃತಿಯ ಸಖ್ಯಕ್ಕೆ ಹಾತೊರೆಯುತ್ತಾರೆ. ಆಟಿಸಮ್ ಮಕ್ಕಳು ಅಂತ ಹೇಳಿದರೆ ಎಲ್ಲರ ಮನಸ್ಸಲ್ಲೂ ತಂದೆ ತಾಯಿಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಮತ್ತು ಈ ಪೂರ್ತಿ ಎನ್ವಿರಾನ್ಮೆಂಟ್ಲಿ ಒಂದು ಥರ ಒಂದು ಹೀಯಾಳಿಸುವ ಭಾವನೆ ಇದೆ. ಆದರೆ ಆಟಿಸಮ್ ಅಂದರೆ ಏನು ಎಕ್ಸಾಕ್ಟ್ ಅಂತ ಹೇಳಿದರೆ ಅದು ಜನ್ಮಜಾತವಾಗಿ ಬರ್ತಕ್ಕಂಥ ಒಂದು ಕಾಯಿಲೆ. ಅದಕ್ಕೆ ನಾವು ಮಗು ಒಂದ್ಸಲ ಬೆಳವಣಿಗೆಯಲ್ಲಿ ಕುಂಠಿತ ಆಯಿತು ಅಥವಾ ಇನ್ನೊಂದಾಯಿತು ಅಂದ ತಕ್ಷಣ ಯೋಚನೆ ಮಾಡೋ ರೀತಿಯೇ ಬದಲಾಗುತ್ತೆ. ಅಂಥ ಒಂದು ಮೆಂಟಲಿ ಡಿಸೇಬಲ್ಡ್ ಅಥವಾ ಆಟಿಸಮಿಂದ ಬಲ್ತಕ್ಕಂಥ ಮಕ್ಕಳು ತಮ್ಮದು ಯಾವುದೇ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಆಗಲಾರದೆ ಸಮಯ ಅಂಥ ಮಕ್ಕಳು ಇಲ್ಲಿ ನಾವು ಟ್ರೀಟ್ ಮಾಡ್ತಿರೋದು. ಈ ಪ್ರಾಜೆಕ್ಟಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತಾಯಿದ್ದೀವಿ, ಫಸ್ಟ್ ತಂದೆ ತಾಯಿಗಳ ಬಗ್ಗೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಎರಡನೇದು ಈ ಮಕ್ಕಳಿಗೆ ನೋಡೋ ರೀತಿ ಅಂದರೆ ದೃಷ್ಟಿಕೋನವನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಮೂರನೇದು ಮಕ್ಕಳಲ್ಲಿ ಇದ್ದಂಥ ಒಂದು ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋ ಸಲುವಾಗಿ ಹೆಲ್ಪ್ ಮಾಡ್ತಾಯಿದ್ವಿ. ನಾಲ್ಕನೇದು ಏನಾಗ್ತಾ ಇದೆ, ಒಂದು ಕಾಲೇಜ್ ಬಿಲ್ಡಿಂಗಲ್ಲೋ ಅಥವಾ ಸ್ಕೂಲ್ ಬಿಲ್ಡಿಂಗಲ್ಲೋ ಮಕ್ಕಳಿದ್ದಾಗ ಅವರಲ್ಲಿರ್ತಕ್ಕಂಥ ಒಂದು ಭಾವನೆಗಳು ವ್ಯಕ್ತ ಆಗೋದು ಆಸ್ಪದ ಸಿಗಲ್ಲ ಆಯಿತಾ. ಆ ಒಂದು ಭಾವನೆಗಳು ವ್ಯಕ್ತ ಆಗೋ ಸಲುವಾಗಿ ಒಂದು ನಿಸರ್ಗದತೆಗೆ ತೊಗೊಂಡ್ಬಂದು ಈ ಮಕ್ಕಳನ್ನು ಎಕೋ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ಏನಾಗಿರ್ಬೋದು, ಒಂದು ಆಕ್ಸಿಜನ್ ಇನ್ಹೇಲೇಷನ್ ಆಗಿರಬಹುದು, ಅಥವಾ ಈ ಮಕ್ಕಳಲ್ಲಿ ಒಂದು ಲವಲವಿಕೆ ಹುಟ್ಟೋದಾಗಿರ್ಬೋದು, ಲೀಫ್ಗಳಿಗೆ ಮುಟ್ಟೋದ್ರಿಂದ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಹೂಗಳಿಗೆ ಮುಟ್ಟೋದ್ರಿಂದ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಮತ್ತು ಕಲರನ್ನು ಐಡೆಂಟಿಫೈ ಬೇರೆ ಬೇರೆ ಕಂಡೀಷನ್ ಮಾಡ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಮತ್ತು ತಮ್ಮಲ್ಲಿ ನಾವು ಬೇರೆ ಥರ ಅನ್ನೋ ಒಂದು ಭಾವನೆ ಬರ್ತಾ ಇದೆ ಮಕ್ಕಳಲ್ಲಿ. ಮತ್ತು ಇದ್ರ ಜೊತೆಗೆ ಇನ್ನೂ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಪ್ರತಿ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಲ್ಲಿ ನೋಡಿದಲ್ಲಿ ಮಕ್ಕಳಲ್ಲಿ ತಮ್ಮನ್ನು ತಾವು ಒಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ಬೇರೆ ಜನಗಳಲ್ಲಿ ಅಳವಡಿಸ್ಕೊತಿದೆ. ಇದರಿಂದ ಸುಮಾರು ಬದಲಾವಣೆ ಏನಾಗಿದೆ ಅಂದರೆ, ಒಂದು ನಾರ್ಮಲ್ ಟ್ರೀಟ್ಮೆಂಟ್ ಬರೀ ನಾವು ಏನು ಮೆಡಿಸಿನ್ಸ್ ಕೊಡ್ತಿರ್ಬೋದು ಅಥವಾ ಇನ್ನೊಂದು ಕೊಡ್ತೀವಿ, ಈ ಟ್ರೀಟ್ಮೆಂಟಿಂದ ಆ ಒಂದು ಟ್ರೀಟ್ಮೆಂಟ್ ಜೊತೆಗೆ ಈ ಟ್ರೀಟ್ಮೆಂಟ್ ಅಂದರೆ ಎಕೋಥೆರಪಿ ಕೊಡೋದ್ರಿಂದ ಮಕ್ಕಳಲ್ಲಿ 50ರಿಂದ 60% ಬದಲಾವಣೆಗಳು ಕಂಡು ಬಂದಿದೆ. ತನ್ನ ಹಲವಾರು ಕಾರ್ಯಚಟುವಟಿಕೆಗಳ ನಡುವೆ ವಿಶೇಷ ಚೇತನಗಳ ಕ್ಷೇಮಾಭ್ಯುದಯದ ದೃಷ್ಟಿಯಿಂದ ಬಿಇಟಿ ಸಂಸ್ಥೆಯು ಮನೋವಿಜ್ಞಾನ ಮತ್ತು ಆಯುರ್ವೇದ ಅಧ್ಯಯನದ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಮಕ್ಕಳ ಕಾಳಜಿಗೆ ಹೆಚ್ಚು ಗಮನ ಹರಿಸುತ್ತಿದೆ. ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಮೊದಲನೇ ಸಾರಿ ಮೆಡಿಕಲ್ ಸ್ಟೂಡೆಂಟ್ ಅಂತ ಅಂದಿದ ತಕ್ಷಣ ಬರೀ ಬಾಡಿ ಡಿಸೆಕ್ಷನ್ ಆಗಿರ್ಬೋದು ಅಥವಾ ಮೆಡಿಸಿನ್ ಬಗ್ಗೆ ಜಾಸ್ತಿ ಓದ್ತೀವಿ. ಆದರೆ ಈ ಥರ ಒಂದು ಎಕ್ಸ್ಪೋಜರ್ ನಮಗೆ ಸಿಗೋದು ತುಂಬ ಕಷ್ಟ. ಆಮೇಲೆ ಇದು ಅವರು ಬರೀ ಸ್ಕೂಲ್ ವಾತಾವರಣನ ನೋಡೇ ಇರ್ತಾರಷ್ಟೇ. ಈ ಥರ ಪ್ರಕೃತಿ ಮಧ್ಯೆ ಅವರನ್ನು ಇಟ್ಟು ನಾವು ಹೇಗೆ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ, ಆಮೇಲೆ ಅವರ ಒಡನಾಟ ಹೇಗಿರುತ್ತೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಿ ವಿ ನೀಡ್ ಟು ಹ್ಯಾವ್ ಟು ರೈಟ್ ಇಟ್ ಇನ್ ಅ ಕೇಸ್ ಶೀಟ್. ಆಮೇಲೆ ಯಾವಾಗಲೂ ಥಿಂಕ್ ಮಾಡ್ತಾ ಇರಬೇಕು ಅನ್ನೋ ಥರ ಇರ್ತೀವಿ ಅವ್ರನ್ನ. ಬಿಕಾಸ್ ಕೆಲವೊಬ್ಬರೆಲ್ಲ ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಇನ್ನು ಕೆಲವೊಬ್ಬರು ತುಂಬ ಲೋ ಆಗಿ ರೆಸ್ಪಾಂಡ್ ಮಾಡ್ತಾರೆ. ಸೊ ಅಂಥವ್ರನ್ನೆಲ್ಲ ಆದಷ್ಟು ಆ್ಯಕ್ಟಿವ್ ಮಾಡಿ ಅವರ ರೆಸ್ಪಾನ್ಸ್ ಇದಕ್ಕೆ ನಾರ್ಮಲ್ ಆಗಿರಲಿ ಅನ್ನೋ ಥರ 1 ವರ್ಷದಲ್ಲಿ ನಾವು ಆದಷ್ಟು ಅದನ್ನು ಆ್ಯಕ್ಟಿವಿಟಿನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ವಿಶೇಷ ಚೇತನಗಳ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಸಮಯದಲ್ಲಿ ಶಿಕ್ಷಕರು ಮತ್ತು ಮೇಲ್ವಿಚಾರಕರನ್ನು ಸಹಭಾಗಿಗಳನ್ನಾಗಿ ಒಳಗೊಂಡು ಈ ಮಕ್ಕಳ ಭವಿತವ್ಯವನ್ನು ಅಮೂಲ್ಯವಾದ ಕೌಶಲ್ಯವನ್ನು ಹಂಚುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಲಾಲ್ಬಾಗಲ್ಲಿ ಬಂದು ನಮ್ಮ ಮಕ್ಕಳು ತುಂಬಾ ವಿಷಯನ ತಿಳ್ಕೊಂಡಿದ್ದಾರೆ. ಬಣ್ಣ ಬಣ್ಣದ ಹೂಗಳು ನೋಡಿದ್ರು, ಮತ್ತು ಮುಳ್ಳಿನ ಗಿಡಗಳನ್ನ ನೋಡಿದ್ರು, ಆಮೇಲೆ ಹೇಗೆ ಗಿಡ ಬೆಳೆಯುತ್ತೆ ಅನ್ನೋದನ್ನು, ಮತ್ತು ಗೊಬ್ಬರ ಅವರೇ ಕೈಯಾರ ಬೀಜನೂ ಇಟ್ಟು ಮಣ್ಣು ತುಂಬಿ ಪಾಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಇದನ್ನು ನಾವು ಹೇಗೆ ಮಕ್ಕಳಿಗೆ ಪಾಠದಲ್ಲಿ ಉಪಯೋಗಿಸ್ಕೋಬೋದು ಅಂತ ಹೇಳಿದ್ರೆ, ನಮ್ಮ ಒಂದು ಪರಿಸರ ಅಧ್ಯಯನ ಅಂತ ಒಂದು ಪಾಠ ಇದೆ. ಆ ಒಂದು ಪಾಠದಲ್ಲಿ ಇವತ್ತು ಗಿಡದ ಬಗ್ಗೆ, ಪರಿಸರ ಅಂದರೆ ಏನು ಅದ್ರ ಬಗ್ಗೆನೇ ತುಂಬ ಇದೆ. ಮತ್ತು ಹೇಗೆ ಗಿಡನ ಬೆಳೆಸ್ತಾರೆ, ಮತ್ತು ಬೇರು ಯಾವ ಕೆಲಸ ಮಾಡುತ್ತೆ ಅವೆಲ್ಲ ತಿಳ್ಕೊಳ್ಳೋಕ್ಕೆ ನಾವು ಇಲ್ಲಿ ಬಂದಿರೋದನ್ನು ನಾವು ಯೂಸ್ ಮಾಡಿಕೊಂಡು ಪಾಠ ಮಾಡ್ಬೋದು. ನಮ್ಮ ಮಕ್ಕಳು ಕಿವಿ ಕೇಳಿಸಲ್ಲ, ಇದನ್ನು ಪ್ರಾಕ್ಟಿಕಲಾಗಿ ನೋಡೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ತುಂಬ ಇಷ್ಟಪಡ್ತಾರೆ. ಆಲ್ರೆಡಿ ಶನಿವಾರ ಪ್ರೋಗ್ರಾಮ್ ಇದ್ದರೆ ಸೋಮವಾರದಿಂದನೇ ಅದರದ್ದು ಮಾತುಕತೆ ಮನೆಗಳಲ್ಲೂ ಪೇರೆಂಟ್ಸಿಗೆಲ್ಲ ಅವರೇ ಇದು ಮಾಡೋವಂಥದ್ದು, ಜ್ಞಾಪಕ ಮಾಡೋವಂಥದ್ದು, ನಾ ಹೋಗಬೇಕು, ನಾ ರೆಡಿ ಆಗಬೇಕು. ಮತ್ತು ಇಲ್ಲಿಂದ ಹೋದ್ಮೇಲೆ ಈಗ ಎಲ್ಲ ಮಕ್ಕಳು ಸೆಲೆಕ್ಟ್ ಆಗಿಲ್ಲ, ಕೆಲವೊಂದು ಮಕ್ಕಳು ಮಾತ್ರ ಬಂದಿರೋದ್ರಿಂದ ಮಿಕ್ಕಂಥ ಮಕ್ಕಳಿಗೆಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಇದು ನೋಡಿದ್ವಿ, ಅದು ನೋಡಿದ್ವಿ, ಆ ಥರ ಇತ್ತು, ಈ ಥರ ಇತ್ತು ಅಂತ. ಯೂಶ್ವಲಿ ಈಗ ಬೆಂಗಳೂರಲ್ಲಿ ಗಿಡ ಮರ ಎಲ್ಲ ಕಾಣೆನೇ ಆಗ್ತಾಯಿದೆ.
ಅಂಥದ್ರಲ್ಲಿ ನಮಗೆ ಪ್ರತಿ ತಿಂಗಳು ನಮ್ಮ ಮಕ್ಕಳನ್ನ ಈ ಥರ ವಾತಾವರಣದಲ್ಲಿ ಬೆಳೆಸ್ತಾ ಇರೋ BETನವ್ರಿಗಂತೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಂತರ್ಯದ ನೋವಿನ ಮೂಲ ಊನಗಳನ್ನು ದುರಸ್ತಿಗೊಳಿಸುವ BETಗೆ ಮಕ್ಕಳ ಬೆಳವಣಿಗೆಯ ಕುರಿತು ಸದಾ ಎಚ್ಚರಿಕೆಯ ಒಳನೋಟವಿದೆ. ನೆನಪುಗಳನ್ನು ಮೆಲುಕು ಹಾಕುವ ಮಕ್ಕಳ ಹರ್ಷೋದ್ಗಾರ, ಸ್ಪರ್ಶಿಸಿದ ಸ್ಪರ್ಶದ ಮಧುರ ಅನುಭವ, ಕಿವಿಯಲ್ಲಿ ಕಾಪಿಟ್ಟ ಹಕ್ಕಿಗಳ ಕಲರವ, ಎದೆಯಲ್ಲಿ ಗುಯಿಗುಡುವ ಜೇನುಗನಸಿನ ಹಾಡು, ಇವುಗಳೆಲ್ಲವುದರ ನಡುವೆ ದಿನೇ ದಿನ ವಿಕಸಿಸುವ ಮಕ್ಕಳ ಬೆಳವಣಿಗೆಯನ್ನು ಪೋಷಕರು ಮತ್ತು ಸಮಾಜಕ್ಕೆ ತೋರಿಸುವ BETಯ ಬಗ್ಗೆ ಎಂಥವರಿಗಾದರೂ ಹೆಮ್ಮೆ ಎನಿಸುತ್ತದೆ. ಮೊದಲು ತುಂಬ ಶಾ ಇದ್ಲು, ಇವಾಗ ಪರವಾಗಿಲ್ಲ, ಎಲ್ಲರ ಜೊತೆ ತುಂಬ ಮಿಕ್ಸ್ ಆಗ್ತಾಳೆ. ಇದು ಎನ್ವಿರಾನ್ಮೆಂಟು ಒಂದು 2 ಇಯರ್ಸಿಂದ ನಮಗೆ ಪರಿಚಯ ಆಯಿತು. ಮೊದಲು ಯೂನಿವರ್ಸಿಟಿಯಲ್ಲಿತ್ತು ಇದು, ಈ ಸಲ ಇಲ್ಲಿ ಲಾಲ್ಬಾಗ್ದಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಸೊ ಈ ಲಾಲ್ಬಾಗದಲ್ಲಿ ಅಂತೂ ತುಂಬ ಖುಷಿಯಿಂದ ಮಕ್ಕಳು ಓಡಾಡ್ತಾ ಇದ್ದಾರೆ. ನನ್ನ ಮಗಳಂತೂ ತುಂಬಾ ಖುಷಿಯಿಂದ ಓಡಾಡ್ತಾ ಇದ್ದಾಳೆ. ಅವಳಿಗೆ 2-3 ಸಲ ಬಂದಿದ್ದಕ್ಕೆ ಇವಾಗ ಗಿಡದ ಬಗ್ಗೆ ಆಯಿತು, ಮತ್ತು ಹಣ್ಣು ಹೂವು ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗ್ತಾ ಇದೆ. ಆಮೇಲೆ ಪ್ಲ್ಯಾಂಟಲ್ಲಿಗೆಲ್ಲ ನೀರು ಹಾಕಬೇಕು, ತಾನೇ ಬೆಳೆಸಬೇಕು ಅಂತ ಇಂಟ್ರೆಸ್ಟ್ ಗೊತ್ತಾಗ್ತಾ ಇದೆ. ಆಮೇಲೆ ಕಲರ್ಸ್ ಎಲ್ಲ ಗೊತ್ತಾಗ್ತಾ ಇದೆ, ರೆಡ್ಡು, ಇದು ಗ್ರೀನು, ಎಲೆ ಯಾವುದು ಅದೆಲ್ಲನೂ ಗೊತ್ತಾಗ್ತಾ ಇದೆ. ಮೊದಲಿನಕ್ಕಿಂತಲೂ ನಾಲೆಜ್ ಒಂದು ಸ್ವಲ್ಪ ಬೆಳೀತಾ ಇದೆ. ಇವಳು ದೀಕ್ಷಾರಾಮ್ ನನ್ನ ಮಗಳು. ಇವಳು ಹೇಳಿದ್ದು ನನ್ನ ಹೆಸರು ದೀಕ್ಷಾರಾಮ್ ಅಂತ ಹೇಳಿದ್ಲು. RVIST ಸ್ಕೂಲಿಂದ ಬಂದಿದ್ದೀನಿ ಅಂತ ಹೇಳಿದ್ಲು. ಮತ್ತು ನಾನು ಇಲ್ಲಿ ಲಾಲ್ಬಾಗಲ್ಲಿ ಏನೇನು ನೋಡಿದೆ ಅಂದರೆ ಮರ, ಗಿಡ, ಹೂವು, ಮುಳ್ಳಿನ ಗಿಡಗಳು ಮತ್ತು ಬಿದಿರು ಮರಗಳನ್ನು ನೋಡಿದೆ. ಲಾಲ್ಬಾಗ್ ಚೆನ್ನಾಗಿದೆ ಅಂತ ಹೇಳಿದ್ಲು. ಲಾಲ್ಬಾಗ್ ಕರ್ಕೊಂಡು ಬಂದಿರೋದ್ರಿಂದ ಮಗುಗೆ ಮರ ಗಿಡ ಅದೆಲ್ಲ ಏನು ಗೊತ್ತಿರಲಿಲ್ಲ. ಇಲ್ಲೆಲ್ಲ ನೋಡಿ ಈ ಮರ ಗಿಡದ ಪರಿಚಯ ಆಯಿತು. ಮತ್ತು ಹೂವು ಅದನ್ನೆಲ್ಲ ಎಲ್ಲಿ ಬೇರೆ ನೋಡಿರಲಿಲ್ಲ, ಬುಕ್ಕಲ್ಲಿ ನೋಡಿರ್ತಿದ್ರು. ಇದೆಲ್ಲ ಇಲ್ಲಿ ಲಾಲ್ಬಾಗಲ್ಲಿ ನೋಡಿ ಖುಷಿ ಆಯಿತು. ಮತ್ತು ಮುಳ್ಳಿನ ಗಿಡಗಳು, ಒಂದೇ ಮುಳ್ಳು ಗೊತ್ತಿದ್ದಿದ್ದು ಅವ್ರಿಗೆ, ಬೇರೆ ಮುಳ್ಳುಗಳ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಬೇರೆ ಬೇರೆ ಥರ ಮುಳ್ಳನ್ನು ನೋಡಿ ತುಂಬ ಇನ್ನೂ ಮುಳ್ಳು ಗಿಡಗಳಿದೆ ಅನ್ನೋದು ಗೊತ್ತಾಯಿತು. ಮತ್ತು ಇಲ್ಲಿ ಯೋಗ ಮಾಡಿಸೋದ್ರಿಂದ ಅವಳಿಗೆ ಮುಂದೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಸಾಮಾಜಿಕ ಕಳಕಳಿಯು ಸಾಮಾಜಿಕ ಕಳಕಳಿಯಾಗಬೇಕಾದರೆ ಆರ್ಥಿಕ ಸಶಕ್ತೀಕರಣ ಬಹಳ ಮುಖ್ಯವಾಗುತ್ತದೆ. ಸಾಮಾಜಿಕ ಬದ್ಧತೆ, ಸೇವಾ ಮನೋಭಾವ ಇವುಗಳಂತೆಯೇ ಸಂಸ್ಥೆಯೊಂದಕ್ಕೆ ಆರ್ಥಿಕ ದೃಢತೆಯು ಅತ್ಯಗತ್ಯ. ನಾವು ಈ ಇಕೋಥೆರಪಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮಲ್ಲಿ ಹಣದ ಕೊರತೆ ತುಂಬ ಇತ್ತು, ಆಸಕ್ತಿ ಜಾಸ್ತಿ ಇತ್ತು ಎಲ್ಲರಿಗೂ. ಆದ್ರೂ ಕೂಡ ನಮ್ಮ ಈ BETನಲ್ಲಿ ನಮ್ಮಲ್ಲಿ ಇದ್ದಂತಹ ಸ್ವಲ್ಪ ಹಣದಲ್ಲೇ ನಾವು ಇದನ್ನು ಶುರು ಮಾಡೋಣ, ಮುಂದೆ ನೋಡೋಣ ಹೇಗಾಗುತ್ತೆ ಅಂಥೇಳಿ ಮೊದಲನೇ ವರ್ಷ ಇದನ್ನು ನಮ್ಮ BET ಸಂಸ್ಥೆನಲ್ಲಿದ್ದಂಥ ಹಣನೇ ಉಪಯೋಗಿಸಿ ಸುಮಾರು ನಾವು 1 ವರ್ಷ ಈ ಮಕ್ಕಳ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ. ಈ ಪ್ರೋಗ್ರಾಮನ್ನು ನಾವು ಮುಂದಕ್ಕೆ ನಡೆಸೋದು ಕಷ್ಟ, ನಮ್ಮ ಸಂಸ್ಥೆಯಲ್ಲಿ ಅಷ್ಟೊಂದು ಹಣ ಇಲ್ಲ ಮುಂದೆ ನಡೆಸ್ಕೊಳ್ಳೋ ಅನ್ನೋ ಅಷ್ಟರಲ್ಲಿ ಭಾಳಷ್ಟು ಡೋನರ್ಸ್ ಬಂದರು. ಈ ಪ್ರೋಗ್ರಾಮ್ನ ವಿಶೇಷ ಏನಂತ ಹೇಳಿದರೆ, ಒಂದು ಹಣ, ಇನ್ನೊಂದು ರಿಸೋರ್ಸ್ ಪರ್ಸನ್ಸು. ಅವರ ಅಗತ್ಯ ತುಂಬ ಇದೆ. ಅದಕ್ಕೆ ಡ್ಯಾನ್ಸ್ ಥೆರಪಿ ಮಾಡೋದಕ್ಕೆ ಒಬ್ಬರು ವಾಲಂಟಿಯರ್ ಬಂದರು. ಹಾಗೆಯೇ ಒಬ್ಬರು ಸ್ಪೋರ್ಟ್ಸ್ ಇದನ್ನು ಮಾಡೋದಕ್ಕೆ ರಾಮಚಂದ್ರ ಅಂತ ಒಬ್ಬರು ಬಂದು ಹೆಲ್ಪ್ ಮಾಡಿದರು ನಮಗೆ. ಮಿಸ್ಟರ್ ಶಂಕರ್ ಅಂತ ಹೇಳಿ ಬಂದು ಯೋಗ ಥೆರಪಿನ ಮಾಡ್ತಾರೆ. ಇವರೆಲ್ಲರೂ ವಾಲಂಟಿಯರ್ಸೇ. ಭಾಳಷ್ಟು ನಮಗೆ ಸಹಕರಿಸಿರೋರು ಅಂತ ಹೇಳಿದರೆ ಮಿಸ್ಟರ್ ರವೀಂದ್ರ ಅಂತ ಹೇಳಿ, ಅವ್ರದ್ದು ಸ್ವಂತ ನರ್ಸರಿ ಇದೆ. ನಮಗೆ ಯಾವಾಗ ಯಾವ ತರಹ ಗಿಡಗಳು ಬೇಕು, ಯಾವ ತರಹ ಅರೋಮಾ ಪ್ಲ್ಯಾಂಟ್ಸ್ ಬೇಕು, ಎಲ್ಲ ಪ್ಲ್ಯಾಂಟನ್ನು ಒಂದೇ ಒಂದು ಗಿಡಗಳನ್ನು ಒಂದೇ ಒಂದು ಕೊರತೆ ಇಲ್ಲದೆ ಇದ್ದಂಗೆ ಅವ್ರುಗಳು ನಮಗೆ ಅವ್ರ ಸಹಯೋಗದಿಂದ ನಮಗೆಲ್ಲವೂ ದೊರೆತಿದೆ. ಇದು ಭವ್ಯ ಲೋಕ, ಇದು ದಿವ್ಯ ಲೋಕ ಇರಬಹುದು ಆದರೇನು? ಈಗೋ ನೆಲದ ತಾಯಿ ತೆರೆದಿಹಳು ಬಾಯಿ, ಪಯಣಿಗರು ಇಲ್ಲಿ ನಾವು. ಕಣ್ ತೆರೆದಬೇಕೋ ಮಣ್ ತೆರೆದಬೇಕೋ, ಇದು ಒಡೆಯದಂತ ಗೋಡ. ಕಾದಿಹುದು ಗೋರಿ ಬೇರಿಲ್ಲ ದಾರಿ, ಎದೆ ನಡುಕಬೇಕೋ ಮೂಢ. ಪ್ರಗತಿಪರ ಆಲೋಚನೆಗಳು ಸದಾ ಅಪೂರ್ಣ. ಗಿಡಕ್ಕೆ ಮರವಾಗುವ ಆಸೆ, ಕಲ್ಲಿಗೆ ಬಂಡೆಯಾಗುವ ಆಸೆ, ಝರಿಗೆ ತೊರೆಯಾಗುವ ಆಸೆ. ಅಂತೆಯೇ ಚೇತನಗಳೆಲ್ಲ ಮಹಾನ್ ಚೇತನಗಳಾಗುವವರೆಗೂ BETಯ ತುಡಿತದ ತೀವ್ರತೆ ನಿರಂತರವಾದುದು.
ಮುಂದಿನ ವರ್ಷದಲ್ಲಿ ಈ ಒಂದು ಐಕೋಥೆರಪಿಯ ಒಂದು ಪ್ರೋಗ್ರಾಮನ್ನು ಕೇವಲ 100-150 ಮಕ್ಕಳಿಗೆ ಇಲ್ಲಿವರೆಗೆ ನಾವು ತಲುಪಿಸಿದ್ದೀವಿ. ಆದರೆ ಸುಮಾರು 20-25 ಸಾವಿರ ಬೆಂಗಳೂರಿನಲ್ಲಿರುವಂಥ ವಿಶೇಷ ಮಕ್ಕಳಿಗೆ ಇದನ್ನು ತಲುಪಿಸಲಿಕ್ಕೆ ಮುಖ್ಯವಾಗಿ ಈ ಒಂದು ನಮ್ಮ ಅನುಭವವನ್ನು ಕರ್ನಾಟಕ ಸರ್ಕಾರದಲ್ಲಿ ಹಂಚಿಕೊಳ್ಬೇಕು ಅನ್ನೋದೊಂದು ಉದ್ದೇಶ ಇದೆ. ಇದನ್ನು ಪ್ರತಿಯೊಂದು ವಿಶೇಷ ಸ್ಕೂಲ್, ಸ್ಪೆಷಲ್ ಸ್ಕೂಲ್ ಏನಿದ್ದಾವೆ ಅವರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಸಿಲೆಬಸ್ನಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಬರುವಂತೆ ಮಾಡುವಂಥದ್ದು ಒಂದು ಉದ್ದೇಶ. ಅದರ ಹೊರತಾಗಿ ನಾವು ಕೂಡ ನಮ್ಮ ಟ್ರಸ್ಟಿನ ವತಿಯಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು, ಸಂಸ್ಥೆಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಮತ್ತು ಚರಕವನದಲ್ಲಿ ನಡೆಸಬೇಕಾದ್ರೆ ಅದನ್ನು ಒಂದು ಸೆಲ್ಫ್ ಸಸ್ಟೇನಿಂಗ್ ಮಾದರಿಯಲ್ಲಿ ಇದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಈ ಮಕ್ಕಳಲ್ಲಿ ವಿಶೇಷವಾಗಿ ಏಕಾಗ್ರತೆ ಹೆಚ್ಚಿಗೆ ಇರುತ್ತೆ. ಯಾವುದೇ ಒಂದು ಕೆಲಸವನ್ನು ಅವರಿಗೆ ವಹಿಸಿಕೊಟ್ರೂ ಕೂಡ ಅವರಿಗೆ ಆ ಎಬಿಲಿಟಿಯನ್ನು ನೋಡಿಕೊಂಡು ಆ ಏಕಾಗ್ರತೆಯನ್ನು ಮತ್ತಾರು ಮುಟ್ಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಈ ಒಂದು ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ. ಅಂಥವರನ್ನು ಅವರಲ್ಲಿರುವ ಆ ವಿಶೇಷಗಳನ್ನು ಗುರುತಿಸಿ ಅದನ್ನು ನಾವು ಪ್ರೋತ್ಸಾಹ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮುಂದೆ ಇಟ್ಕೊಳ್ಬೇಕು ಅಂತ ಒಂದು ಉದ್ದೇಶ ಇದೆ. ಬಿಇಟಿ ನಡೆದು ಬಂದ ದಾರಿಯನ್ನು ಗಮನಿಸಿದರೂ ಸಮಾನ ಮನಸ್ಕರ ಸದುದ್ದೇಶಗಳು ಸಕಾರಣಕ್ಕಾಗಿ ಸಾಕಾರಗೊಂಡು ಇಂದು ಚೈತನ್ಯವನ ನಿರ್ಮಾಣಗೊಂಡಿದೆ. ಈ ಚೈತನ್ಯವನದಲ್ಲಿ ಹೆಸರು ಬಯಸದ ಹಸಿರು ಮರಗಳು, ಅವುಗಳ ಆಶ್ರಯದಲ್ಲಿ ಕನಸು ಹೊತ್ತ ಹಕ್ಕಿಗಳು, ಮೌನ ಮುರಿದ ಹಕ್ಕಿಗಳ ಕಲರವಕ್ಕೆ ಖುಷಿಪಟ್ಟ ಜನ್ಮದಾತರು. ಹೀಗೆ ಸಂತಸದ ಸರಪಳಿ ನೇಯುವ ಬಿಇಟಿ ಸದಾ ಹಸಿರಾಗಿರಲಿ, ಚೈತನ್ಯದ ಉಸಿರಾಗಿರಲಿ.